ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡಿ, ಇವತ್ತಿಲ್ಲಿ ಹಲಸಿನಕಾಯಿನ ತಗೊಂಡಿರೋದು. ಇದು ಹಾಸನ್ ರೆಸಿಪಿ. ಇವತ್ತು ಆಶಾ ಅವ್ರ ರೆಸಿಪಿ. ಹಾಸನ್ ನಲ್ಲಿ ಈ ರೆಸಿಪಿ ಮಾಡ್ತಾರೆ. ನಮ್ಮಲ್ಲಿ ಇದು ಉತ್ತರ ಕರ್ನಾಟಕದಲ್ಲಿ ಆಶಾ, ಯಾರಿಗಿದು ರೆಸಿಪಿನೇ ಗೊತ್ತಿಲ್ಲ. ಸೊ ಇವತ್ತು ಇದು ಬೆಂಗಳೂರು ಹಾಸನ್ ರೆಸಿಪಿಯಲ್ಲಿ ಇದು ಅಥೆಂಟಿಕ್ ಹಾಸನ್ ರೆಸಿಪಿನ ಆಶಾ? ಹೌದು, ಹಾಸನ್ನಲ್ಲೇ ತುಂಬಾ ಮಾಡ್ತಾರೆ. ಇದನ್ನ ನಮ್ಮಪ್ಪ ತೋಟದಿಂದ ಕೊಟ್ಕಳ್ಸಿರೋದು. ಓಕೆ. ಈ ಹಲಸಿನಕಾಯಿ ಫಸ್ಟ್ ನಾವು ಚಾಕುಗೆ ಕೈಗೆಲ್ಲ ಎಣ್ಣೆ ಹಚ್ಕೋಬಿಡ್ತೀವ. ಇದನ್ನ ಕಟ್ ಮಾಡುವಾಗ ಟ್ರಿಕ್ಸ್ ಅದು. ಓಕೆ. ಅಂಟ ಅಂಶ ಇರುತ್ತಲ್ಲ, ಅಂಟಲ್ಲ ಅಂತೇಳಿ ನೋಡಿ. ಈ ತರ ಇದು ಒಂದ್ ಸೈಡ್ ಕಟ್ ಮಾಡಿ ಹಾಲೆಲ್ಲ ತಕ್ಕೊಂಡು ಕಟ್ ಮಾಡ್ಕೊಬೇಕು. ನಾವ್ ಇದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ತಕ್ಕೊಬೇಕು. ಓಕೆ ಓಕೆ ಓಕೆ. ಎಲ್ಲ ನೀಟಾಗಿ ತಕ್ಕೊಂಡು ಕಟ್ ಮಾಡ್ಕೊಂಡ್ ಬರ್ಬೇಕು. ಓಕೆ ಓಕೆ ಓಕೆ. ನೋಡಿ, ಇವಾಗ ನೀಟಾಗಿ ಈ ತರ ತಕ್ಕೊಬೇಕು ನಾವು. ನೋಡಿ, ಈ ತರ ಇದ್ರ ಮೇಲ್ಗಡೆ ಇರುತ್ತಲ್ಲ ಮುಳ್ಮುಳ್ ತರ, ಅದನ್ನೆಲ್ಲ ನೀಟಾಗಿ ನಾವು ತಕ್ಕೊಂಡ್ಬರ್ಬೇಕು ಪ್ರತಿಭಾ. ಓಕೆ. ಅಂದ್ರೆ ಮೇಲ್ಗಡೆದು ಸ್ಕಿನ್ ನೀಟಾಗಿ ನಾವು ತಕೊಂಡ್ ಬರ್ಬೋದು. ಹೌದು, ಪೇಲ್ ಮಾಡ್ಬೇಕು ಇದನ್ನ. ಓಕೆ ಓಕೆ ಓಕೆ. ಸೊ ಇದನ್ನ ಮೇಲ್ಗಡೆ ಇದು ಸಿಪ್ಪೆನ ತಕೊಂಡ್ ಬರೋಣ ಅಂತೆ ಆಶಾ. ನೋಡಿ, ಮೇಲ್ಗಡೆ ಸಿಪ್ಪೆ ಎಲ್ಲ ತಕ್ಕೊಂಡ್ ಬಂದಿದೀವಿ. ಈ ಸಿಪ್ಪೆ ತಗೊಂಡ್ ಕರಿ ಆಗುತ್ತಾ ಆಶಾ? ಬೇಗ ಕಪ್ಪಾಗತ್ತೆ. ಹೌದಾ? ಯಾಕಂದ್ರೆ ನನಗನು ಇದು ಹೊಸ ರೆಸಿಪಿನೇ, ನಾನು ಇವತ್ತೇ ನೋಡ್ತಾ ಇದ್ದೀವಿ. ಬೇಗ ಕಪ್ಪಾಗತ್ತೆ. ನಾವು ಬೇಗನೆ ಕಟ್ ಮಾಡ್ಕೊಬೇಕು ಮತ್ತೆ. ಓಕೆ. ನೋಡಿ, ಇವಾಗ ಕಟ್ ಮಾಡೋದು ಈಸಿ ಪ್ರತಿಭಾ. ಹೌದಾ? ಸೊ ಒಳಗಡೆನು ಬಿಳಿ ಇದೆಯಲ್ಲ ಆಶಾ, ಇವಾಗ ಕಟ್ ಮಾಡ್ತಾ ಮಾಡ್ತಾ ಅದನ್ನು ಕರಿ ಆಗುತ್ತಾ? ಹೌದು, ಬೇಗ ಬೇಗ ಕಟ್ ಮಾಡಿ ನೀರಿಗೆ ಹಾಕೊಬೇಕು. ಓಕೆ. ಯಾವ ತರ ಕಟ್ ಮಾಡೋದು ಇದು? ಉದ್ದ ಉದ್ದನಾ? ಉದ್ದ ಉದ್ದ ಕಟ್ ಮಾಡ್ಕೊಳ್ತೀನಿ, ಮತ್ತೆ ಈ ತರ ಕಟ್ ಮಾಡ್ತೀನಿ. ಸಣ್ಣದಾಗಿ ನಾವು ಆನಿಯನ್ ಎಲ್ಲ ಕಟ್ ಮಾಡ್ತೀವಿ ಈ ಸೈಜ್ ಅಲ್ಲಿ. ಓಕೆ. ನಾವ್ ಈ ಸೈಜ್ ಅಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಯಾವ ಶೇಪ್ ಅಲ್ಲಿ ಬೇಕಾದ್ರೂ ಮಾಡ್ಕೊಬಹುದು. ನಾವ್ ಮುಳ್ಮುಳ್ ತರ ಇರುತ್ತಲ್ಲ, ಅದನ್ನ ಕಟ್ ಮಾಡೋ ತನಕನೇ ಸ್ವಲ್ಪ ಲೇಟ್ ಆಗತ್ತೆ. ಹೌದು. ಸೊ ಎಲ್ಲದನ್ನು ಇದೇ ತರ ಕಟ್ ಮಾಡ್ಕೊಂಡು ಬರೋಣ. ಹೌದು. ನೋಡಿ, ಈ ತರ ಕಟ್ ಮಾಡ್ಕೊಂಡ್ ಬಂದಿದೀವಲ್ವಾ, ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ಒಂದು ಚಂಬಾಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಈಗ ನಾವು ಅಷ್ಟು ನೀರು ಹಾಕೊಂಡ್ವಲ್ಲ, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬೇಕು ಪ್ರತಿಭಾ. ಓಕೆ. ಪೆಪ್ಪರ್ ಪೌಡರ್ ಇದ್ರೆ ಅದನ್ನ ಕೂಡ ಸೇರಿಸ್ಕೋಬಹುದು. ಅಷ್ಟನ್ನು ಹಾಕಿ ನಾವ್ ಇವಾಗ ಹಲಸಿನಕಾಯಿ ಕಟ್ ಮಾಡ್ಕೊಂಡ್ ಬಂದ್ವಲ್ಲ, ಅದನ್ನ ಸೇರಿಸ್ಕೊಬೇಕು. ನೋಡಿ, ಇದನ್ನ ನೀಟಾಗಿ ಒಂದ್ಸರಿ ಕೈ ಆಡಿಸ್ಕೊಂಡು ಒಂದ್ 2 ವಿಸಲ್ನ ಕೂಗಿಸ್ಕೊಬೇಕು ಪ್ರತಿಭಾ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಂ ಫ್ಲೇಮ್ 2 ವಿಸಲ್ನ ಕೂಗಿಸ್ಕೊಬೇಕು. ನೋಡಿ, ಇವಾಗ ಲಿಡ್ ಅನ್ನ ಕ್ಲೋಸ್ ಮಾಡ್ಕೊಂಡು ಸೊ ಇದನ್ನ ಒಂದ್ 2 ವಿಸಲ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕೂಗಿಸ್ಕೊಂಡು ಬರೋಣ. ಇದನ್ನ ಕುದಿಯೋ ತನಕ ಒಂದು ಶಾರ್ಟ್ ಕ್ಲಿಪ್ ಅನ್ನ ನೋಡ್ಕೊಂಡು ಬರೋಣ. ನೋಡಿ, ಇವಾಗ ವಿಸಲ್ ಆಗಿ ತಣ್ಣಗಾಗಿದೆ. ನೋಡ್ ಪ್ರತಿಭಾ, ಕಲರ್ ಚೇಂಜ್ ಆಯ್ತು ನೋಡ ಆಶಾ. ಹೌದು. ನೀರು ಕೂಡ ಅರಿಶಿನ ಪುಡಿ ಹಾಕಿರ್ತೀವಲ್ಲ, ಈ ನೀರು ಕೂಡ ವೇಸ್ಟ್ ಮಾಡಬಾರ್ದು. ಯಾಕಂದ್ರೆ ಇದ್ರಲ್ಲೂ ಕೂಡ ಸುಮಾರು ನ್ಯೂಟ್ರಿಷನ್ ಎಲ್ಲ ಇರುತ್ತೆ. ತುಂಬಾ ಹೆಲ್ತ್ ಒಳ್ಳೇದು ಇದು ಆಕ್ಚುಲಿ. ನೋಡಿ, 3/4% ಆಗುವಷ್ಟು ಬೆಂದಿದೆ. ಈ ನೀರನ್ನ ಇವಾಗ ನಾವು ಸೋಸ್ಕೊಂಡು ಇದನ್ನ ಮಾತ್ರ ತಕ್ಕೋಬೇಕು. ಹೌದಾ? ಆ ನೀರನ್ನ ಸಪರೇಟ್ ಎತ್ತಿಟ್ಕೊಬೇಕು. ಓಕೆ. ನೋಡಿ, ಈ ತರ ನಾವು ನೀರನ್ನ ಸೋಸ್ಕೊಂಡ್ ಬರ್ಬೇಕು. ನೋಡಿ, ನೀಟಾಗಿ ನೀರು ಇದಾಗಿದೆಯಲ್ಲ, ಈ ನೀರನ್ನ ನಾವು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಒಂದು ಕುಕ್ಕರ್ನ ತಗೊಂಡಿದ್ದೀನಿ. ಮತ್ತೆ ನಾವಿಲ್ಲಿ ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋಬೇಕು. ನೋಡಿ, ನಾನೊಂದು 5 ಸ್ಪೂನ್ ಹಾಕೊಂಡಿದ್ದೀನಿ. ನೋಡಿ, ಇವಾಗ ನಾವು ನೀರನ್ನ ಸೋಸಿಟ್ಕೊಂಡಿದ್ವಲ್ಲ ಹಲಸಿನಕಾಯಿ, ಅದನ್ನ ಹಾಕೊಳ್ತಾ ಇದ್ದೀನಿ. ನಾವ್ ಈ ತರ ಎಣ್ಣೆನಲ್ಲಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪ್ರತಿಭಾ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಇದ್ರ ಹಸಿ ವಾಸನೆನೂ ಹೋಗುತ್ತೆ ಅನ್ಸುತ್ತೆ. ಹಸಿ ವಾಸನೆ ನೀಟಾಗಿ ಹೋಗುತ್ತೆ. ಈ ತರ ನೀಟಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಬೇಕು. ನಾವು ಬೇಯುವಾಗಲೇ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ವಾ, ಹಂಗಾಗಿ ಇದಕ್ಕೂ ಸ್ವಲ್ಪ ಎಣ್ಣೆ ಹುರಿದ್ರೆ ಸ್ವಲ್ಪ ಒಂಥರ ಕ್ರಿಸ್ಪಿ ತರ ಆಗುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಮಾಡಿ ನೋಡಿದ್ರೆ ಹೌದು ಈಸಿ ಅಂತ ಗೊತ್ತಾಗುತ್ತೆ. ಓಕೆ ಓಕೆ. ಇದನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಯ್ತಾ? ಹೈ ಫ್ಲೇಮಲ್ಲಿ ಇಟ್ಟೆ ಹುರ್ಕೊಬೇಕು. ಎಷ್ಟು ನಿಮಿಷ ಹುರ್ಕೊಳ್ಳೋದು? 2ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತಾ? ಅದರಿಂದ ಸ್ವಲ್ಪ ಎಣ್ಣೆನೂ ಬಿಡುತ್ತೆ. ಇವಾಗ ಎಣ್ಣೆ ಹಾಕಿದೆಲ್ಲ, ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಹುರ್ಕೊಂಡಿದ್ರೆ ನಡೆಯಲ್ವಾ?
ಇಲ್ಲ, ಮೊದಲು ಇದೇ ಥರ ಮಾಡಿ. ಮೊದಲು ಇದೇ ಥರ ಮಾಡ್ಕೊಬೇಕು. ಸೊ ನನಗೆ ಈ ರೆಸಿಪಿ ಹೊಸದು, ನಿಮಗೂ ಈ ರೆಸಿಪಿ ಹೊಸದಿದ್ದರೆ ಖಂಡಿತ ಕಮೆಂಟ್ ಮೂಲಕ ಹೇಳಿ, ಅಥವಾ ನಿಮಗೆ ಈ ರೆಸಿಪಿ ಗೊತ್ತಿದ್ದರೆ ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಂತನೂ ಕಮೆಂಟ್ ಮೂಲಕ ತಿಳಿಸಿ. ಹಾಸನ ಕಡೆ ತುಂಬ ಮಾಡ್ತಾರೆ ಪ್ರತಿಭಾ ಇದನ್ನ. ಹಲಸಿನಕಾಯಿ ತುಂಬ ಜನಕ್ಕೆ ಇಷ್ಟ. ಸೊ ಅವರೆಕಾಳು ಹಾಕಿ ಕೂಡ ಮಾಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನಮ್ಮ ಅಪ್ಪನ ಫೇವ್ರೇಟ್ ಅದು. ತುಂಬ ಚೆನ್ನಾಗಿರುತ್ತೆ. ಅಂದರೆ ಊರ ಕಡೆ ತೋಟದಲ್ಲಿ ಹಲಸಿನಕಾಯಿ ಸಿಗುತ್ತೆ, ಈಸಿಯಾಗಿ ಮಾಡ್ಕೋಬೋದು, ಆವಾಗ ತಂದು ಮಾಡ್ಕೊಬೋದು. ಹೌದು ನೋಡಿ, ಈ ಥರ ಫ್ರೈ ಮಾಡ್ಕೊಬೇಕು. ಇಷ್ಟು ನೀಟಾಗಿ ಫ್ರೈ ಆದಮೇಲೆ ನಾವು ಇದನ್ನು ತೆಗೆದು ಪಕ್ಕಕ್ಕೆ ಹಾಕೋಣ. ಹೌದಾ, ಇದನ್ನು ತಕ್ಕೋಬೇಕಾ? ಇದನ್ನು ತಕ್ಕೋಬೇಕು. ಸೊ ನೋಡಿ, ಇದನ್ನು ಒಂದು ಪ್ಲೇಟಕ್ಕೆ ತಕ್ಕೊಂಡಿಟ್ಕೊಳ್ಳೋಣಂತೆ. ನೋಡಿ, ಈ ಥರ ತಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಮತ್ತೆ ಒಂದು 2 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಂದೇ ಕುಕ್ಕರಲ್ಲಿ ಆಗೋಗುತ್ತೆ ಅನ್ಸುತ್ತಲ್ಲ ರೆಸಿಪಿ? ಕುಕ್ಕರಲ್ಲಿ ಆಗುತ್ತೆ, ಬಟ್ ಕುಕ್ಕರ್ ವಿಸಲ್ ಆಗೋದು ಒಂದು ವೆಯ್ಟ್ ಮಾಡ್ಬೇಕಷ್ಟೇ. ಓಕೆ. ನೋಡಿ, ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಸಿವೆ ಹಾಕಲ್ವಾ ಆಶಾ? ಇಲ್ಲ, ಸಾಸಿವೆ ಬೇಕಾಗಲ್ಲ ಅದಕ್ಕೆ. ಓಕೆ. ಇವಾಗ ಒಣಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಇದು ಪ್ರತಿಭಾ ಹುರಿದು ಖಾರ ಇಲ್ಲ ಅಂತ 4 ಹಾಕೊಂಡಿದ್ದೀನಿ. 2 ಹಾಕಿದ್ರೆ ಸಾಕಾಗುತ್ತೆ. 2 ಈರುಳ್ಳಿ, ಬೆಳ್ಳುಳ್ಳಿ, ಇಷ್ಟನ್ನು ಹಾಕಿ ನಾವು ಫ್ರೈ ಮಾಡ್ಕೊಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಜಾಸ್ತಿ ಬೇಯಬಾರ್ದು ಪ್ರತಿಭಾ. ಓಕೆ. ಮೀಡಿಯಮ್ ಆಗಿ ಬಂದರೆ ಸಾಕಾಗತ್ತೆ. ಈರುಳ್ಳಿ ಏನು ನಮ್ಗೆ ಎಷ್ಟು ಇಷ್ಟ ಅಷ್ಟು ಹಾಕೋಬೋದಲ್ಲ? ಇದಕ್ಕೇನು ಅಷ್ಟೇ ಹಾಕೋಬೇಕು ಇಷ್ಟೇ ಹಾಕೋಬೇಕಂತೇನಿಲ್ಲ. ಇಲ್ಲಿ ಈರುಳ್ಳಿ ಜಾಸ್ತಿ ಹಾಕೊಬೋದು ಇಷ್ಟ ಇದ್ದರೆ. ಸ್ಕಿಪ್ ಅಂತೂ ಮಾಡೋಂಗಿಲ್ಲ ಪ್ರತಿಭಾ. ಕಂಪಲ್ಸರಿ ಬೇಕೇ ಗ್ರೇವಿಗೆ ಈರುಳ್ಳಿ ಬೇಕು. ಓಕೆ. ಇದು ಗ್ರೇವಿ ಫಾರ್ಮಲ್ ಆಗುತ್ತಾ? ಹಾಂ, ಗ್ರೇವಿ ಥರ ಆಗುತ್ತೆ. ಸೊ ಇದನ್ನ ಕೆಂಪಾಗೋ ತನಕ ಹುರ್ಕೋಬೇಕಾ ಆಶಾ? ಜಾಸ್ತಿ ಕೆಂಪು ಆಗಬಾರ್ದು ಪ್ರತಿಭಾ. ಇದು ಸ್ವಲ್ಪನೇ ಒಂದು 5 ನಿಮಿಷ ಹಸಿ ವಾಸನೆ ಹೋದರೆ ಸಾಕಾಗತ್ತೆ. ಇದಕ್ಕೇನೆ ಟೊಮೊಟೊನ ಹಾಕೋಬೇಕು. ಎಷ್ಟು ಟೊಮೆಟೊ ತೊಗೊಂಡ್ರು ಆಶಾ ನೀನು ಇದಕ್ಕೆ? 2 ದಪ್ಪ ಟೊಮೆಟೊ ಪ್ರತಿಭಾ. ಓಕೆ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಇದು ತುಂಬ ಡಿಫ್ರೆಂಟಾಗಿರುತ್ತೆ ಪ್ರತಿಭಾ, ಟೇಸ್ಟ್ ಕೂಡ. ಇದರಲ್ಲಿ ಒಂದು ಸ್ವಲ್ಪನೂ ವೇಸ್ಟ್ ಆಗಲ್ಲ. ಆ ನೀರು ಕೂಡ ವೇಸ್ಟ್ ಮಾಡಬಾರ್ದು. ಹೌದು. ಮಸಾಲ ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕು ನಾವು. ನೋಡಿ, ಇಷ್ಟು ಸಾಫ್ಟ್ ಆದರೆ ಸಾಕು. ಹೆಲ್ದಿ ವಾಟರ್ ಇಟ್ಟಿದ್ವಲ್ಲ, ಹೌದು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಕೂಡ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಸಲ್ ಕೂಗಿಸ್ಕೊಂಬರ್ಬೇಕು. ಇದನ್ನು ವಿಸಲ್ ಮಾಡಬೇಕಾ? ಹಾಂ, 1 ವಿಸಲ್ ಕೂಗಿಸ್ಕೊಂಬರ್ಬೇಕು. ನೋಡಿ, 1 ವಿಸಲ್ ಆಗಿದೆ. ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ನಾವು ಬೇಯಿಸ್ಕೊಬೇಕು. ನೋಡಿ, ಇದರಿಂದ ನಾವು ಸ್ವಲ್ಪ ಸಾಫ್ಟ್ ಮಾಡ್ಕೊಬೇಕು ಇದನ್ನು. ವಿಸಲ್ ತೆಗ್ದಿಲ್ಲ ಅಂದ್ರೂ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಕುದಿಸ್ಬೋದು. ಕುದಿಸ್ಕೊಬೋದು ಪ್ರತಿಭಾ. ನೋಡಿ, ಈ ಥರ ನಿಮಗೆ ಸಣ್ಣದಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕೊಂಡ್ಬರ್ಬೇಕು. ಯಾಕಂದ್ರೆ ಇದು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಲ್ಲ ಆಶಾ? ಹೌದು. ಹಾಗಾಗಿ ಇದನ್ನ ತೆಗೆದುಬಿಟ್ಟು ಒಂದು ಬಾಣಲಿಗೆ ಹಾಕೊಂಡು ಸ್ವಲ್ಪ ತಣ್ಣಗಾದ ನಂತರ ಇದನ್ನ ನಾವು ತುಂಬಾ ಫೈನ್ ಪೇಸ್ಟ್ ಅಥವಾ ತರಿಯಾಗಾದ್ರೆ ಸಾಕಾಗುತ್ತೆ ಪ್ರತಿಭಾ. ಹೌದಾ? ಬೆಂದಿರುತ್ತಲ್ಲ, ಹಂಗಾಗಿ ತರಿಯಾಗಾದ್ರೆ ಸಾಕಾಗುತ್ತೆ. ಅದು ಒಳಗಡೆ ಇವಾಗ ಮಿಕ್ಕಿರೋದ್ ನೀರನ್ನ ಅದ್ರ ಒಳಗಡೆ ಹಂಗೆ ಇಟ್ಕೋಬಹುದು. ಹಂಗೆ ಇಟ್ಕೊಬೇಕು, ಅದನ್ನ ಹಾಕ್ಲೇಬೇಕು. ಓಕೆ. ನೋಡಿ, ನಾನು ಎಲ್ಲದನ್ನು ತಗೊಂಡಿಲ್ಲ, ಸ್ವಲ್ಪನೇ ತಗೊಂಡಿದ್ದೀನಿ. ನೋಡಿ, ಇದನ್ನ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಡು ಬರೋಣ. ನೋಡಿ, ಈ ತರ ಸಣ್ಣದಾಗಿ ರುಬ್ಕೊಂಡ್ ಬಂದಿದ್ದೀನಿ. ಜಾಸ್ತಿ ಸಣ್ಣನೂ ಇಲ್ಲ. ನೋಡಿ, ಇವಾಗ ಇದನ್ನ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇವಾಗ ಇದ್ರೊಳಗಡೆ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ. ಹಾಗೇನೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು. ನೋಡಿ, ಇಷ್ಟನ್ನು ಹಾಕಿ ನೀಟಾಗಿ ಕುದಿಸ್ಕೊಬೇಕು. ನೋಡಿ, ಈ ಥರ ಮಸಾಲ ನೀಟಾಗಿ ಕುದೀತಾ ಇದೆ. ಖಾರದ ಪುಡಿ, ಧನಿಯಾ ಪುಡಿ ಹಾಕಿದ್ವಲ್ಲ, ಆ ಮಸಾಲ ಚೆನ್ನಾಗಿ ಕುದಿಬೇಕು. ನೋಡಿ, ಈ ಟೈಮಲ್ಲಿ ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಅದನ್ನು ಸೇರಿಸ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಇವಾಗ ಚೆನ್ನಾಗಿ ಕುದ್ದಿದೆ ಅಲ್ಲ ಆಶಾ? ಹೌದು. ಇವಾಗ ಇದ್ರ ಒಳಗಡೆ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡ್ರು ಅಂತ ಹಲಸಿನಕಾಯಿನ ಹಾಕೋಬೇಕಲ್ಲ? ಹೌದು. ಇದಕ್ಕೆ ಸ್ವಲ್ಪ ನೀರು ಬೇಕು ಅನ್ನಿಸ್ತಿದೆ ಪ್ರತಿಭಾ. ನಾನು ಮಿಕ್ಸಿ ಜಾರಲ್ಲಿ ಇಟ್ಟಿದ್ನಲ್ಲ, ಅದೇ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋಬೋದು. ಓಕೆ. ಇನ್ನೂ ಸ್ವಲ್ಪ ಗ್ರೇವಿ ಬೇಕನ್ಸುತ್ತೆ. ಸೊ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋದಾ? ಹೌದು. ನೋಡಿ, ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ,
ನೀರು ಹಾಕಿ ನೀಟಾಗಿ ಕೈ ಆಡಿಸ್ಕೊಬೇಕು. ನಾವು ಅವಾಗಲೇ ಪ್ರತಿಭಾ ಸ್ವಲ್ಪ ಉಪ್ಪು ಹಾಕೊಂಡಿದ್ವಿ ಬೇಯುವಾಗ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಸೇರಿಸ್ಕೊಬೇಕು. ಓಕೆ ನೋಡಿ, ಇಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವರು ಚಕ್ಕೆ ಲವಂಗ ಎಲ್ಲ ಕೂಡ ಹಾಕೊಳ್ತಾರೆ ಪ್ರತಿಭಾ, ಅದನ್ನ ಕೂಡ ಸೇರಿಸ್ಕೊಬಹುದು. ಹಾಕೋಬಹುದಾ? ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತಲ್ಲ, ಮಸಾಲ ತರ ಕೊಡುತ್ತೆ. ಇದನ್ನು ಕೂಡ ಒಂದು ವಿಸಲ್ ಕೂಗಿಸ್ಕೊಂಡ್ ಬರ್ಬೇಕು. ಲಾಸ್ಟ್ ಒಂದು ವಿಸಲ್ ಕೂಗಿದ್ರೆ ಸಾಕಾಗುತ್ತಾ? ಮೀಡಿಯಂ ಫ್ಲೇಮಲ್ಲಿ ಒಂದು ವಿಸಲ್. ಇವಾಗ ತಣ್ಣಗಾಗಿದೆ ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ. ನಿಮ್ಗೆ ಇನ್ನೂ ಸಾಂಬಾರ್ ಥರ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕೊಬೋದು. ಕಾಯಿ ಕೂಡ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡಿದ್ವಲ್ಲ ಆ ಟೈಮಲ್ಲಿ ಕಾಯಿ ಕೂಡ ಹಾಕೊಬೋದು. ಬೇಯಿಸುವಾಗ ಕಾಯಿ ಹಾಕ್ಬಾರ್ದು, ಗ್ರೈಂಡ್ ಮಾಡೋ ಟೈಮಲ್ಲಿ ಕಾಯಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೋದು. ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಗ್ರೇವಿ ರೆಡಿ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಇದನ್ನು ಯಾವುದ್ರ ಜೊತೆ ತಿನ್ನೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ನೋಡಿ, ನಾನು 2 ಜೋಳದ ರೊಟ್ಟಿ ಜೊತೆಗೆ ನಾವು ಮಾಡಿರೋ ಗ್ರೇವಿನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಕಾಯಿನ ಇಷ್ಟಪಡೋರು ಕಾಯಿ ಕೂಡ ಹಾಕೊಬೋದು. ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತೇಳಿ, ತುಂಬ ಸಾಫ್ಟಾಗಿ ಬೆಂದಿದೆ. ತಿನ್ನೋ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಅಕ್ಕಿ ರೊಟ್ಟಿ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ, ರಾಗಿ ರೊಟ್ಟಿ ಜೊತೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಹೇಗೆ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಸೂಪರಾಗಿದೆ, ತುಂಬ ಟೇಸ್ಟಿ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ತಿನ್ನೋ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಹಾಸನ್ ಸೈಡ್ ಅಂತೂ ನಾವು ನಮ್ಮ ಮನೇಲಿ ಈ ಥರ ಮಾಡ್ತೀವಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು.